ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಂದಿದ್ದು. ತುಂಬ ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಇಲ್ಲಿಗೆ. ನಂಗೆ ದಾರಿನೇ ಮರ್ತೋಗಿದೆ. ಈ ವರ್ಷಕ್ಕೆ ಬರಬೇಡ ಅಂತ ಅಂದ್ರು ಬಂದಿದ್ದಾಳೆ. ನಾನು ಬರ್ತೀನಿ ಅಂತಾನೆ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತೋಟದ ಕಡೆ ಹೋಗಿದ್ವಿ. ತೋಟದ ಕಡೆ ಅಪ್ಪ ಇರಲಿಲ್ಲ, ಸೊ ನಮ್ಮ ಅಪ್ಪ ಆಚೆ ಎಲ್ಲ ಹೋಗಿ ಅಂತ ಹೇಳಿದ್ರು. ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ದಾರಿ ಹುಡ್ಕೋಕ್ಕೆ ಆಗಿಲ್ಲ. ಅಂದರೆ ದಾರಿ ಹುಡ್ಕೋಕ್ಕಾಗಿಲ್ಲ ಮೀನ್ಸ್ ದಾರಿ ಗೊತ್ತಾಗ್ತಾ ಇರಲಿಲ್ಲ. ನಾನು ತುಂಬ ವರ್ಷದ ಹಿಂದೆ ಬಂದಿದ್ದಲ್ವ, ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಹೋಗೋಕ್ಕೆ. ಒಂದು ಸ್ವಲ್ಪ ಟೈಮು ನಾನು ತೋಟ ರೀಚ್ ಆಗೋಷ್ಟರಲ್ಲೇ ಟೈಮ್ ಆಗೋಯಿತು. ಹಾಗೂ ಹಿಂಗೋ ಆಮೇಲೆ ಹುಡ್ಕೊಂಡು ಹೋದ್ವಿ ತೋಟನ. ಹುಷಾರು ಹೋಗೋಣ, ಕರ್ಕೊಂಡು ಹೋಗು. ಹೌದು, ಸ್ಟ್ರೇಟಾಗಿ ಹೋಗು. ನಾವು ತೋಟಕ್ಕೆ ಬಂದಿದ್ದೀವಿ. ಕಾಯಿ ಕೀಳ್ತಾ ಇದ್ದಾರೆ, ಸೊ ಹಾಗಾಗಿ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾನು ಐ ಥಿಂಕ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬಂದಿದ್ದು. ತುಂಬ ವರ್ಷ ಆದಮೇಲೆ ಬರ್ತಾಯಿದ್ದೀನಿ ಇಲ್ಲಿಗೆ. ನಂಗೆ ದಾರಿನೇ ಮರ್ತೋಗಿದೆ. ಅದೇ ಅವ್ರು ಯಾರೋ ಅಲ್ಲ, ಅಲ್ಲಿ ಚಗ್ರೆಪೇಟ್ರಿ ಮುಂದೆ ಅಲ್ಲಿಂದ ಹೋಗ್ಬೇಕಂತೆ. ಆ ದಾರಿಲಿ ಹೋಗಿದ್ವಿ. ಅಲ್ಲಿ ಹಿಂಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಈ ದಾರಿಲಿ ಹೋಗ್ತಾ ಇದ್ದೀವಿ. ಈ ವರ್ಷಕ್ಕೆ ಬರಬೇಡ ಅಂತ ಅಂದ್ರು ಬಂದಿದ್ದಾಳೆ. ನಾನು ಬರ್ತೀನಿ ಅಂತ. ನಡೆ, ಕಾಲೆತ್ತು, ಹೋಗು, ಹುಷಾರು. ಈ ಕಡೆ ಸೈಡ್ ನಾನು ಹಿಡ್ಕೊಂತೀನಿ. ಕುಡಿ ಇಟ್ಕೊಳ್ಳಿ, ಕುಡಿಸು. ಇಂಗ್ಲೀಷ್ ಅಲ್ವಾ? ವರ್ಷ ಎಳ್ನೀರು ಕುಡಿ. ತೋಟಕ್ಕೆ ಬಂದು ಕಾಯಿ ಕೀಳ್ತಾ ಇದ್ರು, ಸೊ ಅದಕ್ಕೆ ಹಾಗಾಗಿ ಬಂದಿದ್ವಿ. ಅಂದರೆ ತುಂಬ ಏನು ದೊಡ್ಡ ತೋಟ ಅಲ್ಲ, ಮನೆಗೆ ಎಷ್ಟು ಸಿಗುತ್ತೆ ಅಷ್ಟೇ ಇರೋದು. ಒಂದು ಪುಟ್ಟ ತೋಟ, ಮನೆಗೆ ಆಗೋಷ್ಟು ಕಾಯಿ ಸಿಗುತ್ತೆ ಅಷ್ಟೇ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅನುಷ್ಕಾ. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಎಲ್ಲಿಗೆ ಬಂದಿದ್ಯಾ? ತಾತ ತೋಟಕ್ಕೆ. ವರ್ಷ ಬರೋದೇನೋ ಬಂದುಬಿಟ್ಲು. ಅದಾದಮೇಲೆ ಮನೆಗೆ ಹೋಗೋಣ ಅಂತ ಹಠ ಮಾಡಿಬಿಟ್ಲು. ಮತ್ತು ನಾವು ಎಲ್ಲೋ ಹೋಗಬೇಕಾಗಿತ್ತು. ಸೊ ತುಂಬ ಹೊತ್ತು ಇರಲಿಲ್ಲ ನಾವು. ಮೋಸ್ಟ್ಲಿ ನಾವು 10 o'clockಗೆಲ್ಲ ಮುಗಿಯುತ್ತೆ ಅಂದ್ಕೊಂಡ್ವಿ, ಬಟ್ ಮುಗ್ದಿಲ್ಲ. ಸೊ ಆಮೇಲೆ ನಾವು ಹೊರಟ್ಬಿಟ್ವಿ. ಏನಪ್ಪ ವರ್ಷ ಜೋರಾಗಿ ಹೇಳ್ಬೇಕು. ನಾವು ಬರಬೇಕಾದ್ರೆ ಆ ಕಡೆಯಿಂದ ಬಂದಿದ್ವಿ, ಅಂದರೆ ತೋಟದ ಒಳಗಡೆ ನುಕ್ಕೊಂಡು ಬಂದಿದ್ವಿ. ಆಮೇಲೆ ಹೋಗ್ಬೇಕಾದ್ರೆ ಈ ದಾರಿ ಸಿಕ್ತು. ನಾವು ಬರಬೇಕಾದ್ರೆ ಈ ಕಡೆಯಿಂದನೇ ಬರಬೇಕಾಗಿದ್ರು, ಸರಿ ಹೋಗಿರ್ತಾಯಿತ್ತು. ಆವಾಗ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇದನ್ನ ಹಿಂಗೆ ಮಾಡೋಕ್ಕೇ ಒಂಥರ ತುಂಬ ಖುಷಿಯಾಗೋದು. ನಟ್ ಅನ್ಸೋಕ್ಕೆ. ತುಂಬ ಚಿಕ್ಕದು. ವರ್ಷ ಇಲ್ಲಿ ಮೋರಿ ಮಾಡಿದ್ದಾರೆ, ಇಲ್ಲಿ ಕಾಲು ಹಾಕ್ಬೇಡ. ವಾ, ಯಾವುದು ಅಂತಲೇ ಇಲ್ಲ. ಇದೊಂದಂತು. ಬಾ, ಅದು ಅನ್ನಲ್ಲ, ಬಾ. ನೋಡೋಣ ಇದು. ಸ್ವಲ್ಪ ದಪ್ಪ ಇದ್ದರೆ ಆ ಥರ ಪಟ್ಟ ಅನ್ನತ್ತೆ. ಬಾಯಿ ಕಡೆ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಮರ ಗಿಡ ಇಲ್ಲ. ಲೈಟಾಗಿ ತೋರಿಸ್ತೀನಿ ಇವಾಗ ಏನೇನು ಹಾಕಿದೀವಿ ಅಂತ. ಹಂಗೆ ಇಲ್ಲಿ ಒಂದು ಪರಂಗಿ ಮರ, ಅಲ್ಲಿ ತುಳಸಿ ಗಿಡ, ಅಲ್ಲಿ ಇದೇನಂತ ಗೊತ್ತಾ, ಇದನ್ನೋದು
ವಾಟ್ ಇಸ್ ದ್ಯಾಟ್, ಏನಪ್ಪ ಅದು, ಕಸ್ತೂರಿ ಏನ, ಕಸ್ತೂರಿ ಗಿಡ ಅಂತ. ಇದು ಯಾವ್ದು ಗೊತ್ತಾ, ಪರಂಗಿಯಿಂದ ಮುಂದೆ ಇದೆಯಲ್ಲ ಅದು. ಆ್ಯಂಡ್ ಏನಂದರೆ ಇದನ್ನು ಯಾವುದೋ ಸೀಡು, ಅದರಲ್ಲಿ ಯಾವುದೋ ಸೀಡ್ ಇರುತ್ತಂತೆ, ನಾನು ರಾತ್ರಿ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಕುಡಿತಾರೆ, ಯಾವುದಪ್ಪ ಅದು ಬ್ಲ್ಯಾಕ್ ಕಲರು, ನನಗೆ ಮರ್ತೋಗಿದೆ, ಅದಕ್ಕೆ ಸರಿಯಾಗಿ ಬರ್ತಾಯಿಲ್ಲ ಹೆಸರು. ಮತ್ತು ಅಲ್ಲಿ ಸ್ವಲ್ಪ ಹಾಗೆ ಬದನೆಕಾಯಿ ಗಿಡಗಳೆಲ್ಲ ಇದ್ದಾವೆ. ಹತ್ರದಿಂದ ತೋರಿಸ್ಬಿಡ್ಲಾ? ಇದು ಕಸ್ತೂರಿ ಇದೆ, ಚೆಂಡು ಹೂವು ಇದೆ, ಪರಂಗಿ ಮರ, ಮತ್ತು ಇದೆಲ್ಲ ಬದನೆಕಾಯಿ ಗಿಡಗಳು. ಆ್ಯಂಡ್ ತುಳಸಿ, ದಾಸವಾಳ, ಇದು ಐ ಥಿಂಕ್ ಪಟ್ಟಿಗ ಗಿಡ, ಮತ್ತು ರಾಮಫಲ ಅಥವಾ ಸೀತಾಫಲ, ದಾಳಿಂಬೆ ಹಣ್ಣು. ಇದು ಸ್ಟಾರ್ಟಿಂಗ್ ಬಿಡಬೇಕಾದ್ರೆ ವೈಟ್ ಕಲರ್ ಬಿಡುತ್ತೆ ಒಂದು ಸ್ವಲ್ಪ ದಿನ, ಅದಾದಮೇಲೆ ರೆಡ್ ಕಲರ್ ಬರುತ್ತೆ. ಒಂದು ಫುಲ್ ಡಾರ್ಕ್ ರೆಡ್ ಇಲ್ಲ, ಪರವಾಗಿಲ್ಲ, ಒಂದು ರೇಂಜ್ ಕಲರ್ ಇದೆ. ಬಟ್ ಏನಂದರೆ ಸ್ವೀಟಾಗಿದೆ, ತಿನ್ನೋಕ್ಕೆ ಚೆನ್ನಾಗಿದೆ, ಕಲರ್ ಇಲ್ಲ ಅಂತ ಅಂದ್ರೂ. ಆ್ಯಂಡ್ ಹೂವನ್ನ ತುಟಿಗೆ ಹಾಕೋದ್ರಿಂದ ನ್ಯಾಚುರಲಾಗಿ ಲಿಪ್ಸ್ ಕಲರ್ ಬರುತ್ತೆ. ಚಿಕ್ಕ ಪಾಪು ಇದ್ದಾಗ ನಮ್ಮ ಮಗುಗೆ ನಾವು ಅದನ್ನೇ ಹಾಕ್ತಾಯಿದ್ವಿ, ನ್ಯಾಚುರಲ್ ಲಿಪ್ಸ್ಟಿಕ್ ಥರ. ಅಂದರೆ ತುಟಿ ಕೆಂಪಗಾಗತ್ತಲ್ವ, ಅದ್ರ ಎಲೆ, ದಾಳಿಂಬೆ ಬಿಡುವಂತಹ ಹೂವಿನ ಎಲೆ ಅಥವಾ ಅದ್ರ ದಳ ಏನು ಹೇಳ್ತಾರೆ, ಸೊ ಅದನ್ನು ಹಾಕ್ತಾಯಿದ್ವಿ. ಇವಾಗಲೂ ಒಂದೊಂದ್ಸಲ ಹಾಕ್ತೀವಿ. ಆ್ಯಂಡ್ ಇದು ಸೀತಾಫಲ, ಕರಿಬೇವಿನ ಸೊಪ್ಪು ಇರಲೇಬೇಕಲ್ಲ ಮನೇಲಿ. ಸಮ್ಟೈಮ್ಸ್ ಮೆಣಸಿನ್ಕಾಯಿ ಗಿಡನೂ ಇರುತ್ತೆ, ಸಮ್ಟೈಮ್ಸ್ ಇರಲ್ಲ. ಇಲ್ಲೂ ಬದನೆಕಾಯಿ ಗಿಡಗಳು, ಹೂವಿನ ಗಿಡ ಮೀನ್ಸ್ ಕನಕಾಂಬ್ರ. ನೆಕ್ಸ್ಟು ಇದು ದೊಡ್ಡ ಪತ್ರೆ, ಇದು ನಮ್ಮ ಮುರುಷ್ಕ ಪಾಪು ಆಗಿದ್ದಾಗ ಹಾಕಿದ್ದು. ತುಂಬ ಕೆಮ್ಮು ಬರ್ತಾಯಿತ್ತು, ಶೀತ ಆಗ್ತಾಯಿತ್ತು ಅಂತ ಇದ್ರ ರಸ ಮಾಡಿ ಕುಡಿಸಿದ್ರೆ ಅವಾಗವಾಗ ಒಂದು ಸ್ವಲ್ಪ ದಿನ ಬಿಟ್ಟು ಮಿಲ್ಕ್, ಒಂದು ತಿಂಗ್ಳಿಗೆ ಒಂದ್ಸಲ ಏನಾದರೂ ಕೊಟ್ಟರೆ ಶೀತ ಎಲ್ಲ ಸೇರ್ಕೊಳ್ಳಲ್ಲ, ಕಫ ಎಲ್ಲ ಕಟ್ಟಲ್ಲ. ದೊಡ್ಡ ಪತ್ರೆ ಒಂದು ಕಡ್ಡಿ ಹಾಕಿದ್ದಷ್ಟು ಎಷ್ಟಾಗಲ ಹರಡ್ಕೊಂಡು ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ನೋಡಿ, ಇದು ಯಾವುದೋ ಗಣಗ್ಲು ಹೂವು ಅಂತಾರೆ, ಅದು ಮೇ ಬಿ ಇದು ಸೀಬೆಕಾಯಿ ಗಿಡ. ಹೌದು, ಇಲ್ಲಿ ಸೀಬೆಕಾಯಿ ಮರನೂ ಇದೆ, ತೋರಿಸೇ ಇಲ್ಲ ನಾನು. ಆದರೆ ಅದು ವೈಟ್ ಕಲರ್ ಸೀಬೆಕಾಯಿ ಅಲ್ಲ, ರೆಡ್ ಕಲರ್ ಸೀಬೆಕಾಯಿ. ಚೆನ್ನಾಗಿಲ್ಲ, ಅಷ್ಟೊಂದು ಸ್ವೀಟ್ ಇಲ್ಲ. ಸಮ್ಟೈಮ್ಸ್ ಸ್ವೀಟ್ ಇರುತ್ತೆ, ಸಮ್ಟೈಮ್ಸ್ ಸ್ವೀಟೇ ಇರೋದಿಲ್ಲ. ಇಲ್ಲೂ ಕರಿಬೇವಿನ ಸೊಪ್ಪಿದೆ, ಕಾಕಡ ಗಿಡಗಳಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫುಲ್ಲು ಕನಕಾಂಬ್ರ, ಇಲ್ಲಿ ವೀಳ್ಯದೆಲೆ ಇದೆ. ನೋಡಿದ್ರಾ, ಇದೇ ನಮ್ಮ ಮಿನಿ ಗಾರ್ಡನ್. ಮೊದಲು ನಮ್ಮ ಮನೇಲಿ ಡೈರ ಗಿಡಗಳು ತುಂಬ ಇದ್ವು, ನಾವು ಚಿಕ್ಕವರು ಇರಬೇಕಾದ್ರೆ. ತುಂಬ ಅಂದರೆ ಐ ಥಿಂಕ್ ಒಂದು 4-5 ಕಲರ್ಸ್. ಅದನ್ನು ಸಂಕ್ರಾಂತಿ ಟೈಮಲ್ಲಿ ಗೆಡ್ಡೆ ಕಿತ್ತು, ಬೇರೆ ಹೊಸ ಗೆಡ್ಡೆ ಕಿತ್ತು ಮತ್ತೆ ಅದೇ ಗೆಡ್ಡೆನ ನೆಡ್ತಾರೆ. ಆ ಥರ ಮಾಡಬೇಕಾದ್ರೆ ಯಾರೋ ಕೇಳಿದ್ರು ನಮಗೂ ಕೊಡಿ ಅಂತ. ಅವರು ಕೊಟ್ಟರಲ್ಲ, ಚೆನ್ನಾಗಿಲ್ದಿರೋದೆಲ್ಲ ನಮ್ಮ ಹತ್ರ ಉಳ್ಕೊಬಿಡುತ್ತೆ. ಆವಾಗ ಗೊತ್ತಿರಲ್ವಲ್ಲ ಯಾವುದು ಚೆನ್ನಾಗಿರುತ್ತೆ, ಯಾವುದು ಬಿಡುತ್ತೆ, ಯಾವುದು ಬಿಡಲ್ಲ ಅಂತ. ನಾವೆಲ್ಲನೂ ರೀಪ್ಲೇಸ್ ಮಾಡ್ತಾಯಿದ್ವಿ. ರೀಪ್ಲೇಸ್ ಮೀನ್ಸ್ ನಾವೆಲ್ಲನೂ ಕಿತ್ತು ಮತ್ತೆ ಹಾಕ್ತಾಯಿದ್ವಿ. ಆವಾಗ ಕೇಳಿದವರು ಅಂತ ಅವ್ರಿಗೆ ಕೊಟ್ಬಿಟ್ವಿ. ನಮ್ದು ಯಾವುದು ಬರಲೇ ಇಲ್ಲ, ಸರಿಯಾಗಿ ಬಂದೇ ಇಲ್ಲ. ಎಷ್ಟೊಂದು ಬಿಡ್ತಾಯಿದ್ದು, ಆಮೇಲೆ ತುಂಬ ಕಮ್ಮಿ ಆಗಿಬಿಡ್ತು. ಆಮೇಲೆ ನಾವು ಮೇಲ್ಗಡೆ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಮನೇಲಿ ಅದ್ರಲ್ಲಿ ಮನೆ ಕಟ್ಟಬೇಕಾದ್ರೆ ಅದ್ರದ್ದು ವಸ್ತುಗಳೆಲ್ಲ ಇಟ್ಟಿರ್ತಾರಲ್ಲ, ಹಂಗೆ ಅದೆಲ್ಲ ಕಿತ್ತಾಕ್ಬಿಟ್ರು ಗಿಡ ಎಲ್ಲ ಎಷ್ಟೊಂದು. ಆಮೇಲೆ ಇವಾಗ ಒಂದು ಡೈರ ಹೂವನೂ ಇಲ್ಲ. ಆವಾಗ ಒಂದೊಂದು ಬುಟ್ಟಿ ಡೈರ ಹೂವು ಸಿಗ್ತಾಯಿತ್ತು, ಕಲರು, ರೆಡ್ಡು, ಡಾರ್ಕ್ ಪಿಂಕ್, ಪರ್ಪಲ್ ಕಲರ್ ಥರ ಇರೋದು. ಆಮೇಲೆ ಸರಸ್ವತಿ ಕಲರ್ ಅಂತ, ಅದೊಂದು ಆರೆಂಜ್ ಕಲರು, ಇದೆಲ್ಲ ಬಿಡ್ತಾಯಿತ್ತು, ಸಕ್ಕತ್ತಾಗಿತ್ತು ಅವಾಗ. ಮತ್ತು ಒಂದು ಗುಲಾಬಿ ಗಿಡ ಇತ್ತು, ಕ್ರೀಮ್ ಕಲರು. ಅದು ಯಾವುದೂ ಇಲ್ಲ ಇವಾಗ. ಇಷ್ಟಿದೆ ಸದ್ಯಕ್ಕೆ. ಹಂಗೊಬ್ರು ಕೊಟ್ಬಿಟ್ವಲ್ಲ, ಆಮೇಲೆ ಮತ್ತೆ ನಮ್ಮ ಹತ್ರ ಅದು ಬಂದೇ ಇಲ್ಲ, ಬಿಟ್ಟಿಲ್ಲ. ಆ ಗೆಡ್ಡೆಗಳು ಹಾಕಿದ್ದು, ನಾವು ಹಾಕಿದ ಗೆಡ್ಡೆಗಳು ಯಾವುದು ಬಿಟ್ಟಿಲ್ಲ. ಅವರು ಕೊಟ್ಟಿದ್ದಲ್ಲ ಅದೆಲ್ಲ ಚೆನ್ನಾಗಿ ಬಂತಂತೆ. ಇದಿಷ್ಟು ಒಂದು ಮಿನಿ ಗಾರ್ಡನ್. ಸೊ ತೋಟದ್ದು ಪ್ಲಸ್ ಈ ವಿಡಿಯೋ 2 ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.